ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ತಮ್ನೇಲಲ್ಲಿ ಕೊಟ್ಟಿರೋ ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ನಮ್ಮ ಮಾವನ ಮಗಳ ಕಾಲೇಜಲ್ಲಿ. ಹಾಗಾಗಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದ್ದ ಅವರ ಕಾಲೇಜ್ಗೆ ಸೈಂಟಿಸ್ಟ್ ಬರ್ತಾರೆ ಅಂತ ಹೇಳಿದ್ಲು. ಹಾಗಾಗಿ ಅವಳು ಕೂಡ ಎಸ್ಐ ರೈಟಿಂಗು, ಪಿಕ್ಚರ್ ಪೇಸ್ಟಿಂಗ್ ಹಾಗೆ ಡ್ರಾಯಿಂಗ್ ಎಲ್ಲದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು. ನಾನು ಕೂಡ ನನ್ನ ಕೈಲಿ ಆದಷ್ಟು ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ರಾಯಿಂಗನ್ನು ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಡ್ರಾಯಿಂಗ್ ಶೀಟಲ್ಲಿ ನಾವು ಮೊದಲನೇದಾಗಿ ತೋರಿಸಿರುವಂತಹ ಯಾವುದು ಪಿಕ್ಚರ್ ಇತ್ತಲ್ವ, ಎಲ್ಲ ಸೈಂಟಿಸ್ಟು ವಿತ್ ಅರ್ತ್ ಮೇಲೆ ಏನೇನು ಇನೋವೇಷನ್ ಆಗಿದೆ, ಹಾಗೆ ಸ್ಯಾಟಲೈಟು, ಹಾಗೆ ಪ್ಲಾನೆಟು, ಫ್ಲೈಯಿಂಗ್ ಕಾರ್ಸು, ಇದೆಲ್ಲದೂ ಕೂಡ ನೋಡಿದ್ವಲ್ಲ. ಈಗ ಆ ಒಂದು ಪಿಕ್ಚರ್ನೇ ನಾವು ಸೆಲೆಕ್ಟ್ ಮಾಡಿಕೊಂಡು ಡ್ರಾಯಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ವಿತ್ ಫನ್ ಮಾಡ್ಕೊತ ಖುಷಿಯಾಗಿ ಡ್ರಾಯಿಂಗ್ ಮಾಡಿದ್ವಿ. ತುಂಬ ಪೇಷನ್ಸ್ ಇರಬೇಕು ಡ್ರಾಯಿಂಗ್ ಮಾಡೋದಕ್ಕೆ. ಒಂದು 30% ಕಂಪ್ಲೀಟ್ ಆಗಿದೆ ಅಂತ ಅನ್ಕೊತೀನಿ ಡ್ರಾಯಿಂಗು. ಅವ್ರ ಕಾಲೇಜಲ್ಲಿ ಸುಮಾರು ಒಂದು 500 ಸ್ಟೂಡೆಂಟ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ಲು. ಎಲ್ಲರೂ ಕೂಡ, ಯಾಕಂದರೆ ಸೈಂಟಿಸ್ಟ್ ಬರ್ತಾ ಇರೋ ಕಾರಣದಿಂದ ಎಲ್ಲರೂ ಮಾಡಿದ್ರೆ ಅವ್ರವ್ರ ಮೈಂಡಲ್ಲಿ ಯಾವ ರೀತಿಯಾದಂತಹ ಥಿಂಕಿಂಗ್ ಇದೆ ಸೈನ್ಸ್ ಬಗ್ಗೆ ಅಂತ ಹೇಳಿಬಿಟ್ಟು ಸೈಂಟಿಸ್ಟಿಗೆ ಗೊತ್ತಾಗಬಹುದು, ಅಥವಾ ಅವ್ರ ಮೈಂಡಲ್ಲಿ ಏನಾದರೂ ಬೇರೆ ಬೇರೆ ಹೊಸ ರೀತಿಯಾದಂತಹ ವಿಷಯಗಳಿರಬಹುದಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಾಲೇಜಲ್ಲಿ ಅವರ ಲೆಕ್ಚರ್ಸು ಹೇಳಿದ್ರಂತೆ. ಹಾಗಾಗಿ ಅವಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು. ಮೇಯ್ನಾಗಿ ಎಸ್ಐ ರೈಟಿಂಗು, ಹಾಗೆ ಪಿಕ್ಚರ್ ಪೇಸ್ಟಿಂಗು ಮತ್ತು ಡ್ರಾಯಿಂಗು ಇಷ್ಟೆಲ್ಲ ಇತ್ತು. ಅವಳಿಗೂ ಅದು ತುಂಬ ಹೆವಿ ಆಯಿತು. ಹಾಗಾಗಿ ಡ್ರಾಯಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಮಾಡ್ತಾಯಿದ್ದೀವಿ. ಈಗಿನ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ ಅದು ನಿಮಗೆ ಗೊತ್ತಿದೆ ಅಲ್ವಾ. ನಾವು ಕಣ್ಣಲ್ಲಿ ನೋಡಿದ್ದನ್ನು ಪಟ್ಟನಂಗೆ ಮಾಡುವಂತಹ ಕಾಲ ಇದು. ಫುಲ್ಲು ಈ ಜನ್ರೇಷನ್ನೇ ತುಂಬ ಅಂದರೆ ತುಂಬ ಮುಂದೆ ಬಂದಿದೆ. ಬಟ್ ಒಳ್ಳೆ ವಿಷಯಕ್ಕೆ ಈ ಒಂದು ಎಲ್ಲದನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್ ಒಳ್ಳೆಯದನ್ನೇ ನಾವು ಚೂಸ್ ಮಾಡೋಣ. ಆಲ್ಮೋಸ್ಟ್ ಒಂದು 50% ಆಗಿದೆ ಅನ್ಕೊತೀನಿ. ಬಟ್ ಒಂದೇ ದಿನದಲ್ಲಿ ಮುಗಿಸ್ಬೇಕಾಗಿತ್ತು. ಸಂಡೇ ಫ್ರೀ ಇರೋದ್ರಿಂದ 2 days ಆಗಿಬಿಡ್ತು. ಯಾಕಂದರೆ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮನೇಲಿ ಅದು ಇದು ಕೆಲಸ ಇರುತ್ತಲ್ವ. ಹಾಗಾಗಿ ಒಂದಿನ ಈ ಸೈಂಟಿಸ್ಟನ್ನು ಬಿಡಿಸಿದ್ವಿ. ಹಾಗೆ ನೆಕ್ಸ್ಟ್ ಡೇಯಲ್ಲಿ ಅರ್ತು ವಿತ್ ನೆಕ್ಸ್ಟ್ ಏನೇನಿದೆ ಪ್ಲಾನೆಟು, ಹಾಗೆ ಸ್ಯಾಟಲೈಟ್ಸು, ಅದು ಆಸ್ಟ್ರೋಜಸ್ಟ್, ಹಾಗೆ ಅರ್ಥು, ಇದನ್ನೆಲ್ಲದೂ ಕೂಡ ರಿವರು, ಇದೆಲ್ಲದೂ ಕೂಡ ನೆಕ್ಸ್ಟ್ ಟೈಮ್ ನಾವು ಬಿಡಿಸಿದ್ವಿ. ತುಂಬ ಟೈಮ್ ಹಿಡಿಯುತ್ತಲ್ವಾ. ಹಾಗಾಗಿ ಈಗ ಫೈನಲ್ ಆಗಿ ಅರ್ಥ ಈ ರೀತಿ ಕಾಣುತ್ತೆ. ಓಕೆ, ಒಂದು ಸತಿ ಅನಿಸುತ್ತೆ ಇಷ್ಟೆಲ್ಲ ನಮ್ಮ ಕೈಲಿ ಸಾಧ್ಯ ಆಗುತ್ತಾ ಇದೆಲ್ಲ ಮಾಡೋದಕ್ಕೆ. ಪಿಕ್ಚರ್ ನೋಡಿಬಿಟ್ಟು ಅದೇ ರೀತಿ ಬಿಡಿಸೋದಕ್ಕೆ ಯಾಕಾಗಲ್ಲ? ಖಂಡಿತ ಆಗುತ್ತೆ, ಮನಸ್ಸು ಮಾಡಬೇಕಷ್ಟೆ. ಈಗ ಫೈನಲ್ ಆಗಿ ಈ ರೀತಿ ನಾವು ಮಾಡಿರುವಂಥ ಡ್ರಾಯಿಂಗ್ ಈ ರೀತಿ ರೆಡಿಯಾಗಿದೆ. ಅವಳ ನೇಮ್ ಎಲ್ಲ ಬರೆದ್ಬಿಟ್ಟು ಪ್ರೆಸೆಂಟ್ ಮಾಡೋದಕ್ಕೆ ಅವಳು ಕೂಡ ಪ್ರಿಪೇರ್ ಆಗಿಬಿಟ್ಟು ಕಾಲೇಜಿಗೆ ಹೋದ್ಲು. ನನಗಂತೂ ತುಂಬ ಖುಷಿ ಆಯಿತು. ಅವಳು ಸೈಂಟಿಸ್ಟಿಂದ DK ಸಿನ್ಹಾ, ಡೈರೆಕ್ಟರ್ಸ್ ಆಫ್ ದ
ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಿಂದ ಇಸ್ರೋಯಿಂದ ಅವಳಿಗೆ 3rd ಪ್ರೈಸ್ ಬಂತು. ಹಾಗೆ ಅವರ ಒಂದು ಲೋಗೋ ಗಗನಯಾನ್ ಅಂತ ಹೇಳಿಬಿಟ್ಟು ಅವರ ಒಂದು ಏನು ಮಾರ್ಕ್ ಇರುವಂತಹ ಬ್ಯಾಡ್ಜನ್ನು ಕೂಡ ಅವಳಿಗೆ ಕೊಟ್ಟರು. ನನಗೆ ಅದನ್ನು ನಾನು ಡೈರೆಕ್ಟಾಗಿ ನೋಡಿಬಿಟ್ಟು ಸರ್ಟಿಫಿಕೇಟ್ನ ತಂದು ತೋರಿಸಿದ್ಲು. ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು.